ಜೈಲಲ್ಲಿ ಒಂದು ಹಾಸ್ಪಿಟ್ಲಲ್ಲಿ ವಾರ್ಡಲ್ಲಿ ನನ್ನ ಇಡ್ತಾರೆ. 1 ತಿಂಗಳು ನಂತರ ನಾನು ಆಚೆಗೆ 1 ತಿಂಗಳು 13 ದಿವಸ 12 ದಿವಸಕ್ಕೆ ಆಚೆಗೆ ಬರ್ತೀನಿ. ಬರೋಕ್ಕೂ ಕಾರಣ ಅಂದರೆ ಅವತ್ತು ಬಾಲಗಂಗಾಧರನಾಥ ಸ್ವಾಮೀಜಿಯವರು ನನ್ನ ಕುಟುಂಬ ಹೋಗಿ ಅವ್ರನ್ನ ಭೇಟಿಯಾದಾಗ ಅವ್ರಿಗೆ ಗೊತ್ತಿರೋದಿಲ್ಲ. ಆಗ ಭೇಟಿಯಾದಾಗ ಗೊತ್ತಾಗುತ್ತೆ. ಆಗ ಡಿ ಬಿ ಚಂದ್ರೇಗೌಡರು ಕಾನೂನು ಸಚಿವರು. ಡಿ ಬಿ ಚಂದ್ರೇಗೌಡ್ರಿಗೆ ಫೋನ್ ಮಾಡಿ ತಕ್ಷಣ ನೀನು ಮಠಕ್ಕೆ ಬಾ ಅಂತ ಕರೆಸ್ಕೋತಾರೆ. ಮಠದಲ್ಲಿ ಅವರಿಗೆ ಸರಿಯಾಗಿ ಕ್ಲಾಸ್ ತಗೋತಾರೆ. ಯಾವನಿಗೂ ದಮ್ಮಿಲ್ಲ, ನಿಮಗಿರುವಂಥ ಸಚಿವರು ಶಾಸಕರುಗಳಿಗೆ ಯಾವನಿಗೂ ದಮ್ಮಿಲ್ಲ. ಕಾವೇರಿ ನಂದು ಅಂತ ಹೇಳಿಕೊಳ್ಳುವಂಥ ಧೈರ್ಯ ಇಲ್ಲ. ಅವನಷ್ಟು ಹೋರಾಟ ಮಾಡ್ದಂತ ತೊಗೊಂಡೋಗಿ ಅವನ ಮನೆಯಲ್ಲಿ ಮಗು ಹುಟ್ಟಿದೆ, ಜೈಲಲ್ಲಿ ಇಟ್ಟಿದ್ದಾರೆ. ನಾಚಿಕೆ ಆಗೋಲ್ಲ ನಿಮ್ಮ ಸರ್ಕಾರಕ್ಕೆ. ನಾಳೆ ಅವನು ಬಿಡುಗಡೆ ಆಗಲಿಲ್ಲ ಅಂದರೆ ನಾನು ಬೀದಿಗೆ ಬರ್ತೀನಿ ಅಂತ. ಆಗ ಮಾರನೇ ದಿವಸ ಬಿಡುಗಡೆ ಮಾಡ್ತಾರೆ ಜೈಲಿಂದ. ಇವರಿಗೆ ಯಾವುದಾದ್ರೂ ಅಧಿಕಾರ ಅನ್ನೋದೇ ಮುಖ್ಯವಾಯಿತು ಹೊರತು ನನ್ನ ಭಾಷೆ, ನನ್ನ ನೆಲ, ನನ್ನ ಜಲ ಅಂಥೇಳಿ ಇವತ್ತುವರೆಗೂ ಯಾರಿಗೂ ಅನಿಸೋದೇ ಇಲ್ಲ.